ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಆಗಿರ್ತಕ್ಕಂಥ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಡಿಸೈನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಅದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡು. ಬ್ಯಾಕು ಫ್ರಂಟು ಕಂಪ್ಲೀಟ್ ಆಗಿತ್ತು. ಈಗ ಸ್ಲೀವ್ಸ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿರಿ. ಇದು ಆ್ಯಕ್ಚುಲಿ ಬ್ಯಾಕು ಫ್ರಂಟು ಮತ್ತು ಸ್ಲೀವ್ಸ್ ಮೂರಕ್ಕೂ ಸೇಮ್ ಡಿಸೈನು, ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಅದಕ್ಕೋಸ್ಕರ ಇದು ನೋಡಿರಿ ಸ್ಲೀವ್ಸ್ ಡಿಸೈನ್. ಇದು ಒಂದು ಸ್ಲೀವ್ಸ್ಗೆ ಹಾಕಿದ್ದೀನಿ, ಮತ್ತು ಇನ್ನೊಂದು ಸ್ಲೀವ್ಸ್ಗೆ ಯಾವ ಥರ ಹಾಕೋದು ಅಂತ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಫಸ್ಟು ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದಂತ ಫಸ್ಟು ನಿಮಗೆ ತೋರಿಸ್ತೀನಿ. ಮಾರ್ಕಿಂಗ್ ಆದಮೇಲೆ ನಾನು ಡಿಸೈನ್ ಯಾವ ಥರ ಹಾಕೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇದು ಫಸ್ಟು ಬಾರ್ಡ್ರ್ ಲೈನ್ ಹಾಕ್ಕೋಬೇಕು. ಹಾಕೊಂಡ್ಮೇಲೆ ಮೆಜರ್ಮೆಂಟ್ ತಗೋಬೇಕು ನೋಡಿ. 2 ಲೈನ್ ಜರಿ, 2 ಲೈನ್ ಥ್ರೆಡ್ಡು ಮತ್ತು 1 ಲೈನು ಕಟ್ ವರ್ಕ್ ಬೀಡ್ಸ್ ಬಳಸಿದ್ದೀನಿ. ಈಗ ಈ ಕಟ್ ವರ್ಕ್ ಬೀಡ್ಸಿಂದ ನಾನು ಮೆಜರ್ಮೆಂಟ್ ತೊಗೊತಾ ಇದ್ದೀನಿ ನೋಡಿ. ಕಟ್ ವರ್ಕ್ ಬೀಡ್ಸಿಂದ ಅರ್ಧ ಇಂಚಿಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನಾಗಿ ಬರಬೇಕು. ಅರ್ಧ ಇಂಚಿಗೆ ತೊಗೊಳ್ಳಿ. ನಿಮಗೆ ಇಲ್ಲಿ ನಂಬರ್ಸ್ ಕಾಣೋದಂತ ನಾನು ಮಧ್ಯದಲ್ಲಿ ಟೇಪ್ ಇಟ್ಕೊಂಡು ತೊಗೊಂಡಿದ್ದೀನಿ ನೋಡಿರಿ. 1/2 ಇಂಚ್ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೊತಿದ್ದೀನಿ. 1/2 ಇಂಚ್ ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನು ಎಳ್ಕೊಂಡು ಬಿಡ್ತಾಯಿದ್ದೀನಿ ನೋಡಿ. ನೋಡಿ ಕರೆಕ್ಟಾಗಿ ಒಂದು ಸ್ಟ್ರೈಟ್ ಲೈನ್ ಎಳ್ಕೊಂಬಿಡಿ. ಒಟ್ಟು ಆ ಬಾರ್ಡ್ರ್ ಲೈನಿಂದ ನಾವು ಡಿಸೈನ್ ಹಾಕ್ತೀವಲ್ಲ ಅದ್ರ ಮಧ್ಯದಲ್ಲಿ ಎಷ್ಟು ಡಿಸ್ಟೆನ್ಸ್ ಇರಬೇಕಪ್ಪ ಅಂದರೆ ಅರ್ಧ ಇಂಚು. ಈ ಟೇಪಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಒಂದು ಅದು ಕರೆಕ್ಟಾಗಿ ಸ್ಟ್ರೈಟ್ ಲೈನ್ ಎಳ್ಕೊಂಬಿಡಿ. ನೋಡಿರಿ ಕರೆಕ್ಟಾಗಿ ಸೇಮ್ ಮೆಜರ್ಮೆಂಟ್ ಕರೆಕ್ಟಾಗಿರ್ಬೇಕು ನೋಡಿರಿ. ಸ್ವಲ್ಪನೂ ವ್ಯತ್ಯಾಸ ಆಗಬಾರ್ದು. ಮೆಜರ್ಮೆಂಟ್ ಕರೆಕ್ಟ್ ಇದ್ದರೆ ನಾವು ಡಿಸೈನ್ ಯಾವುದೇ ಒಂದು ಡಿಸೈನ್ ಹಾಕಿದರೂ ಡಿಸೈನ್ ನೀಟಾಗಿ ಬರುತ್ತೆ ನೋಡಿ. ಸ್ವಲ್ಪನೂ ವ್ಯತ್ಯಾಸ ಆಗೋದಿಲ್ಲ. ಅದಕ್ಕೋಸ್ಕರ ನೋಡಿರಿ ಅಗಲ ಎಷ್ಟಿದೆ, 9 ಸೆಂಟಿಮೀಟ್ರ್ ಇದೆ ನೋಡಿ. ಅಂದರೆ ಕೆಳಗಡೆ ನಾನು ಇದು ಆ್ಯಕ್ಚುಲಿ ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡ್ತೀವಪ್ಪ ಅಂದರೆ ಈ ಸ್ಲೀವ್ಸು ಮೇಲೆ ಫುಲ್ ಬಾರ್ಡ್ರ್ ಬರುತ್ತೆ, ಕೆಳಗಡೆ ಎಕ್ಸ್ಟ್ರಾ ಕ್ಲಾತ್ ಮೇಲೆ ಹಾಕಿ ಅಟ್ಯಾಚ್ ಮಾಡ್ತಾರಲ್ವ ಆ ಥರದ್ದು ನೋಡಿ. ಈಗ ಸೆಂಟ್ರಲ್ಲಿ ಸರ್ಕಲ್ ಶೇಪಲ್ಲಿ ಲವಂಗ ಸ್ಟಿಚ್ ಬರುತ್ತೆ, ಅದಕ್ಕೆ 1 ಇಂಚು. ಅದ್ರ ಪಕ್ಕದಲ್ಲಿ ಕಟ್ ವರ್ಕ್ ಬೀಡ್ಸ್ ಹಾಕೋದಕ್ಕೆ 1.5 ಇಂಚು ಗ್ಯಾಪ್ ತೊಗೊತಾ ಇದ್ದೀನಿ ನೋಡಿ. ಈಗ 1.5 ಇಂಚು ಮಾಡ್ಕೊತೀವಿ ಅಂದರೆ ಅಲ್ಲಿ ಕಟ್ ವರ್ಕ್ ಬೀಡ್ಸ್ ಹಾಕ್ತೀನಿ. ಇದು 1 ಇಂಚ್ ಗ್ಯಾಪ್ ಅಂದರೆ ಲವಂಗ ಸ್ಟಿಚ್ ಹಾಕೋದಕ್ಕೆ ಬಳಸ್ತೀನಿ ನೋಡಿರಿ. ಇದು ಯಾವ ಥರ ಹಾಕೋದಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಮೆಜರ್ಮೆಂಟ್ ಒಂದೇ ನಿಮ್ಗೆ ತೋರಿಸೋಣ ಅಂತ ಮೆಜರ್ಮೆಂಟ್ ಒಂದೇ ಹಾಕಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಈಗ ಮೆಜರ್ಮೆಂಟ್ ಹೇಳಿದ್ದೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಲ್ಲ ಅವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.